ನಮಸ್ಕಾರ ಸ್ನೇಹಿತರೆ, ಇಲ್ಲಿ ಹಿಂದೆ ಕಾಣ್ತಿರೋದು ಏನು ಅಂತ ಗೊತ್ತಾಯ್ತಾ ನಿಮಗೆ? ನೀವು ಯಾವುದನ್ನ ಕೊಟ್ಟರೆ ಹಸುಗಳು 10 ಲೀಟ್ರ್ ಇದ್ದಿದ್ದು 20 ಲೀಟ್ರ್ ಕರೀತೆ, 5 ಲೀಟ್ರ್ ಇದ್ದಿದ್ರೆ 10 ಲೀಟ್ರ್ ಕರೀತೆ ಅಂತ ಹೇಳ್ತಿದ್ರಲ್ಲ, ಬಿಯರ್ ವೇಸ್ಟ್ ಅಂತ ಏನು ಕರೀತಾ ಇದ್ವಲ್ಲ, ಇದೇನೇ ಅದು. ಸೊ ನೋಡಿ ಯಾವ ರೀತಿ ಇದೆ ಅಂತ. ಇದನ್ನ ತುಂಬ ಜನ ಪ್ರಮೋಟ್ ಮಾಡ್ತಾ ಇದ್ರು, ಇದನ್ನ ಆಟ್ರೆ ಸಾಕು, ನೀವು ಯಾವುದೇ ಕೈ ತಿಂಡಿನ ಕೊಡಬೇಕಾಗಿಲ್ಲ ಅಂದ್ಬಿಟ್ಟು ತುಂಬ ಜನ ನಿಮ್ಗೆ ತಿಳಿಸ್ತಾ ಇದ್ರು. ಸೊ ಮಾರ್ಕೆಟಿಂಗು, ರೈತರನ್ನ ಯಾಮಾರಿಸಿ ಒಂದಷ್ಟು ಸೇಲ್ಸ್ ಮಾಡ್ತಾ ಇದ್ರು. ಬಟ್ ಇವಾಗ ನೋಡಿ ಇದು ಯಾವ ರೀತಿ ಬಿದ್ದಿದೆ ಅಂತ. ನಮ್ಮ ಜಮೀನಲ್ಲಿ ನಮ್ಮ ಸ್ನೇಹಿತರು ತುಂಬ ಜನ ಈಗ ಈ ಬಿಯರ್ ವೇಸ್ಟ್ನ ಏನು ಮಾಡೋದು ಅಂತ ಫ್ಯಾಕ್ಟ್ರಿಯವ್ರು ಗೊತ್ತಾಗ್ದಾನೆ ಈ ರೀತಿ ಜಮೀನುಗಳಿಗೆ ಗೊಬ್ಬರ ಯೂಸ್ ಮಾಡ್ಕೊಳ್ಳಿ ಅಂತ ತಂದು ಆಗ್ತಾ ಇದ್ದಾರೆ. ಆದರೆ ದುರದೃಷ್ಟವಶ ಏನು ಅಂತಂದರೆ ಇದನ್ನು ಗೊಬ್ಬರ ಆಗಿ ಕೂಡ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ನೋಡ್ತಿರ್ಬೋದು, ಗೊಬ್ಬರ ಅಂತಂದರೆ ಗೊಬ್ಬರದಲ್ಲಿ ಅತಿ ಹೆಚ್ಚಾಗಿ ಹುಳ ಉಪ್ಪಟೆಗಳು ಗಿಡಗಳೆಲ್ಲ ಬೆಳ್ಕೊಳ್ಳುತ್ತೆ. ಹಸು ಗೊಬ್ಬರನ ಎಲ್ಲರೂ ನೀವು ತಿಪ್ಪೆಗಳಲ್ಲಿ ನೋಡಿದ್ರೆ ಅಲ್ಲೆಲ್ಲ ಸುತ್ತ ಚೆನ್ನಾಗಿ ಹಸಿರು ಬೆಳೆದಿರುತ್ತೆ. ಬಟ್ ಇಲ್ಲಿ ನೋಡಿ ನೀವು, ಒಂದು ಹುಳ ಆಗಲಿ ಒಂದು ಗಿಡ ಆಗಲಿ ಈ ಬಿಯರ್ ವೇಸ್ಟಲ್ಲಿ ಉತ್ಪತ್ತಿ ಆಗ್ತಿಲ್ಲ. ಸೊ ಎಷ್ಟು ಪಾಯ್ಸನಸ್ ಇರ್ಬೋದು.